ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗೇ ಇದ್ದೀನಿ. ಇವತ್ತು ಸಂಜೆಯಿಂದ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಪುಟ್ಟ ಮಗಳು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನನ್ನ ದೊಡ್ಡ ಮಗಳು ಯಶ್ವಿನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಇತ್ತೀಚೆಗೆ ನನ್ನ 2ನೇ ಮಗಳು ಅವ್ರ ಅಪ್ಪನ ಹತ್ರನೇ ಸ್ಟೇರಿಂಗ್ ಹಿಡ್ಕೊಂಡು ಕೂತ್ಕೊಬೇಕು ಅಂತ ಅಂತಾಳೆ. ಸೊ ಹಾಗೆ ಕೂರಿಸ್ಕೊಂಡು ಕರ್ಕೊಂಡೋಗಿ ನನ್ನ ದೊಡ್ಡ ಮಗಳು ಯಶ್ವಿನ ಕರ್ಕೊಂಡು ಮನೆಗೆ ಬಂದ್ವಿ. ನೈಟ್ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಇದ್ಲು. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ಇಬ್ಬರು ಆಟ ಆಡ್ತಾ ಇದ್ರು. ಸಮ್‌ಟೈಮ್ಸ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಸಮ್‌ಟೈಮ್ಸ್ ಜಗಳ ಆಡ್ತಾರೆ. ಅಂದರೆ ಒಬ್ರಿಗೆ ಕೊಟ್ಟಿರೋದು ಇನ್ನೊಬ್ರಿಗೂ ಅದೇ ಬೇಕು. ಇಬ್ಬರೂ ಹತ್ರನೂ ಇರುತ್ತೆ, ಬಟ್ ಅದೇ ಬೇಕು, ಅವಳು ಇಟ್ಕೊಂಡಿರೋದೇ ಬೇಕು ಅಂತ ಜಗಳ ಆಡ್ತಾರೆ. ಅದು ಕಾಣಿಸಲ್ಲ ನಿನಗೆ. ಲಿಪ್ಸ್ಟಿಕ್ ಏನಕ್ಕೆ ನಿನಗೆ? ನೈಲ್ ಪಾಲಿಶ್ ಹಾಕಿಲ್ವಾ? ತೋರಿಸು ನೈಲ್ ಪಾಲಿಶು. ಕೈ ತೋರಿಸು, ಈ ಕಡೆ ಹಿಂಗೆ ತೋರಿಸು. ಮುಖಕ್ಕೆಲ್ಲ ಕ್ರೀಮ್ ಹಾಕ್ಕೊಂಡು ಎಲ್ಲೋಗ್ತಾ ಇದೆಯಾ? ಬಾಯಿಲಿ ಡ್ಯಾನ್ಸ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಈಗಂತೂ ನನ್ನ ಮಗಳು ಮನೆಗೆ ಬಂದರೆ ಲಿಪ್ಸ್ಟಿಕ್ಕು, ನೈಲ್ ಪಾಲಿಶು, ಕ್ರೀಮು ಈ ಥರನೇ ಹುಡುಕ್ತಾ ಇರ್ತಾಳೆ. ಸೊ ಎಲ್ಲ ಹೆಣ್ಮಕ್ಳು ಇದೇ ಥರ ಅನಿಸುತ್ತೆ. ಹಾಗೆ ನಾನು ಕ್ಲಿಪ್ ಹಾಕ್ಕೊಂಡಿದ್ದೆ, ನನಗೂ ಹಾಕ್ಕೊಡು ಅಂತ ಹೇಳಿ ಹಾಕಿಸ್ಕೊಂಡಿದ್ದಾಳೆ. ಅವಳು ಕೂದಲೇ ಇಲ್ಲ, ಅಷ್ಟು ಬೆಳೆದಿಲ್ಲ. ಆದರೂ ಕೂಡ ಏನೋ ಮಾಡಿ ದೊಡ್ಡ ಕ್ಲಿಪ್ಪು, ಚಿಕ್ಕ ಕೂದಲು ಹಾಕ್ಕೊಟ್ಟಿದ್ದೀನೇನೋ ಮಾಡಿ. ಅವಳಿಗೆ ಅದೇ ಖುಷಿ ನೋಡಿ, ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಅವಳಿಗೆ ಒಳಗೊಳಗೆ ಏನೋ ಒಂಥರ ಖುಷಿ. ಹೆಣ್ಮಕ್ಳು ಅಂದಮೇಲೆ ಅದೆಲ್ಲ ಇದ್ದಿದ್ದೆ ಅಲ್ವಾ. ನಾವು ಚಿಕ್ಕವರಿದ್ದಾವಾಗ ಹಾಗೇ ಇದ್ವಿ. ಯಾಕೆ ಅಲ್ಲೇನು ಮುಟ್ಬೇಡಕ್ಕಂದ? ಏನದು? ಅವೆಲ್ಲ ಏನಕ್ಕೆಮ್ಮ ತೊಳಿತ್ಯಾ? ಇವಳಂತೂ ಮನೆಗೆ ಬಂದರೆ ಒಂದು ನಿಮಿಷ ಕುತ್ಕೊಳ್ಳೋದಿಲ್ಲ. ಓಡಾಡ್ಕೊಂಡು ಎಳ್ದಾಡ್ಕೊಂಡು ಏನೇನು ಸಿಕ್ತು ಎಲ್ಲ ಎಳ್ದಾಕ್ಬಿಟ್ಟಿರ್ತಾಳೆ. ಸೊ ಇವಾಗ ಪಾತ್ರೆ ತೊಳಿತೀನಿ ಅಂತ ಹೇಳಿ ಒಂದು ಪಾತ್ರೆ ತೊಗೊಂಬಂದಿದ್ದಾಳೆ, ಒಂದು ಸೋಪ್ ತೊಗೊಂಬಂದಿದ್ದಾಳೆ, ಹಾಗೆ ಏನು ವಿಮ್ ಲಿಕ್ವಿಡ್ ಇಟ್ಟಿರ್ತೀವಲ್ಲ, ಸೊ ಅದನ್ನು ತೊಗೊಂಡು ಎಲ್ಲ ಏನೋ ಪಾತ್ರೆ ತೊಳಿತೀನಿ ಅಂತ ಹೇಳಿ ಓಡಾಡ್ಕೊಂಡು ಪಾತ್ರೆ ತೊಳಿತಾ ಇದ್ದಾಳೆ. ಈ ಪಾತ್ರೆ ತೊಳೆಯೋ ಸೋಪು, ಲಿಕ್ವಿಡ್ ಎಲ್ಲ ಕೈಗೆ ಸಿಗೋ ಹಾಗೆ ಇಟ್ಟಿಲ್ಲ. ಕೆಳಗಡೆ ಸ್ಟಾಕ್ ಇಟ್ಟಿರ್ತೀವಲ್ಲ, ಓಪನ್ ಮಾಡದೇ ಇರೋವಂಥದ್ದು, ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಆಟ ಆಡ್ತಾ ಇದ್ದಾಳೆ. ಅದನ್ನೆಲ್ಲ ಕಿತ್ತಿಟ್ಟಿರೋದಕ್ಕೆ ಇವಾಗ ಇದನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಇವಾಗ ಸ್ವಲ್ಪ. ಬೆಳಗ್ಗೆಯಿಂದ ರಂಪ ರಾಮಾಯಣ ಮಾಡಿ ಇವಾಗ ಈವ್ನಿಂಗ್ ಏನು ನೈಟ್ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳಿ ಅತ್ತೆ ಮನೆ ಕರ್ಕೊಂಡು ಹೋಗಿದ್ದಾರೆ. ಸೊ ಬೆಳಗ್ಗೆಯಿಂದ ಫುಲ್ ಮನೆ ಗಲ 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 ಅಂತ ಇತ್ತು. ಹಾಗಾಗಿ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ನನ್ನ ಮಗಳೂ ಯಾಕೋ ಕಿರಿಕಿರಿ ಮಾಡ್ತಾ ಇದ್ಲು, ಹಾಗಾಗಿ ಟೆರಸ್ ಮೇಲೆ ಬಂದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡಿಕೊಂಡೆ. ಏನಾದರೂ ಲೈಟಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು, ಕ್ವಿಕ್ಕಾಗಿ. ಹಾಗಾಗಿ ಉಪ್ಪಿಟ್ಟು ಮಾಡಿಕೊಂಡೆ. ಇನ್ನು ನನ್ನ ಮಗಳು ಎದ್ದು ಆಟ ಆಡ್ತಾ ಇದ್ದಾಳೆ. ಇವತ್ತೊಂದು ಮದುವೆ ಇದೆ, ಸೊ ಮದುವೆಗೆ ಹೋಗಬೇಕು, ಎಲ್ಲ ರೆಡಿಯಾಗಿದ್ದೀನಿ. ಸೊ ಹೋಗೋಣ ಅಂತ ಹೊರಡಬೇಕಾಗಿದೆ. ಸೊ ಹಾಗಾಗಿ ಲೈಟಾಗಿ ಏನಾದರೂ ತಿಂಡಿ ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡಿಕೊಂಡೆ. ಇನ್ನು ಮದುವೆ ಮನೆಗೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಅತ್ತೆ ಮಾವನ ಕರ್ಕೊಂಡು, ನನ್ನ ಮಗಳನ್ನೂ ಕರ್ಕೊಂಡು ಅವ್ರನ್ನ ಪಿಕ್ ಮಾಡ್ಕೊಂಡು ಮದುವೆಗೆ ಬಂದಿದ್ದೀವಿ. ಸೊ ಮದುವೆ ಅಂತೂ ತುಂಬ ಗ್ರ್ಯಾಂಡಾಗಿತ್ತು. ನನ್ನ ಮಗಳು ಹೀಗೆ ಕಾಣ್ತಾ ಇದ್ದಾಳೆ. ಅವಳಿಗೆ ಈ ಥರ ಡ್ರೆಸ್ ಎಲ್ಲ ತುಂಬ ಇಷ್ಟ. ಫ್ರಿಲ್ಸ್ ಇರೋವಂಥದ್ದು, ಉದ್ದವಾಗಿರೋವಂಥದ್ದು, ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಈ ಥರ ಆಟ ಆಡಿಕೊಂಡು ಒಟ್ನಲ್ಲಿ ತಿರುಗಬೇಕು. ಈ ಥರ ಫ್ರಿಲ್ಸ್ ಹಾರೋವಂಥ ಬಟ್ಟೆ, ತಿರುಗುವಂಥ ಬಟ್ಟೆ ಎಲ್ಲ ತುಂಬ ಇಷ್ಟಪಟ್ಟು ಹಾಕ್ಕೋತಾಳೆ. ಇನ್ನು ಈ ಮದುವೆಯಲ್ಲಿ ಬಂದಿರೋಂಥ ಗೆಸ್ಟ್‌ಗಳಿಗೆ ಜ್ಯೂಸ್ ಎಲ್ಲ ಸರ್ವ್ ಮಾಡೋದಕ್ಕೆ ಒಂದು ರೋಬೋಟ್‌ನ ಇಟ್ಟಿದ್ರು. ಸೊ ಆ ರೋಬೋಟ್‌ಗೆ ನೀಟಾಗಿ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ರು. ಅದು ತೊಗೊಂಡೋಗಿ ಗೆಸ್ಟ್‌ಗಳಿಗೆಲ್ಲ ಅದೇ ಕೊಟ್ಟು, ಅಂದರೆ ಹಿಂಗೆ ಹೋಗ್ತಾಯಿತ್ತು. ಅವ್ರು ಯಾರಿಗೆ ತೊಗೋಬೇಕೋ ಅವ್ರು ತೊಗೊಳ್ತಾ ಇದ್ರು.
ಸೊ ನೋಡಿ ಏನೋ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ವಿಡಿಯೋದಲ್ಲೆಲ್ಲ ನೋಡಿದ್ದೆ ನಾನು. ಅಂದರೆ ಈಗಿನ ಈ ಟೈಮಲ್ಲಿ ಆ ಥರದ್ದು ಒಂದು ಬಂದಿದೆ ಅನ್ನೋದೆಲ್ಲ ಗೊತ್ತಿತ್ತು. ಬಟ್ ಡೈರೆಕ್ಟಾಗಿ ನೋಡಿದ್ದು ಇದೇ ಫಸ್ಟು. ಖುಷಿ ಆಯಿತು. ಇನ್ನು ನನ್ನ ಮಗಳ ಅವತಾರ ನೋಡಿ ಎಲ್ಲಿ ಹೋದರೂ ಡ್ಯಾನ್ಸ್ ಮಾಡೋದೇ ಕೆಲಸ. ಎಲ್ಲಾದರೂ ಹೋಗಿ ಮ್ಯೂಸಿಕ್ ಪ್ಲೇ ಆಗ್ತಿದ್ರೆ ಅಲ್ಲೇ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇಲ್ಲಿ ಬೀಟ್ಸ್ ಏನು ತಮಟೆ ಇಟ್ಟು ಬಡಿತಾ ಇದ್ದಾರಲ್ವ, ಸೊ ಅದಕ್ಕೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ. ಒಂದು ನಿಮಿಷ ಕೂತಲ್ಲಿ ಕೂರಲ್ಲ, ನಿಲ್ತಲ್ಲಿ ನಿಲ್ಲಲ್ಲ. ಅವಳ ಪಾಡುಗಳನ್ನ ಬಿಟ್ಬಿಡ್ತೀವಿ ಈ ಥರ. ಸೊ ಈ ಥರ ವಿಶಾಲವಾಗಿದ್ದರೆ ಅವಳ ಪಾಡುಗಳನ್ನ ಬಿಟ್ಬಿಡ್ಬೋದು, ಆಟ ಆಡ್ಕೊಂಡಿರ್ತಾಳೆ. ಬಟ್ ಶಾಪಿಂಗ್ ಗಿಪಿಂಗ್ ಅಂತ ಹೋದಾಗ ತುಂಬ ತಲೆ ನೋವು ಬಂದುಬಿಡುತ್ತೆ. ಇನ್ನು ನನ್ನ 2ನೇ ಮಗಳು ನೋಡಿ, ಅವಳಿಗೆ ಅಮ್ಮ ಇರಬೇಕು ಇಲ್ಲ ಅಪ್ಪ ಇರಬೇಕು, ಅಂಟ್ಕೊಂಡ್ಬಿಡ್ತಾಳೆ. ಒಬ್ಬಳು ಆ ಥರ, ಇನ್ನೊಬ್ಬಳು ಈ ಥರ, ಕಂಪ್ಲೀಟ್ಲಿ ಡಿಫ್ರೆಂಟ್ ಅವರಿಬ್ಬರೂ. ಕೆಲವು ಸೆಲೆಬ್ರಿಟಿಗಳು ಕೂಡ ಬಂದಿದ್ದರು. ದೂರದಿಂದನೇ ವೀಡಿಯೋ ಮಾಡಿಕೊಂಡೆ, ಏನು ಹತ್ರ ಹೋಗಿ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಮದುವೆ ಮಾಡ್ತಾ ಇದ್ದಾರಲ್ವ, ಸೊ ಅವರು ಸ್ವಲ್ಪ ಬಿಗ್ ಬಿಸ್ನೆಸ್ ಮ್ಯಾನ್. ಹಾಗಾಗಿ ಅವರೆಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲೆಲ್ಲ ಪರಿಚಯ ಇದ್ದಾರಂತೆ. ಸೊ ಅಂದರೆ ಮುಹೂರ್ತದ ದಿನ ಇದು. ಮುಹೂರ್ತಕ್ಕೆ ಯಾರೂ ಅಷ್ಟು ಸೆಲೆಬ್ರಿಟಿನ ಇನ್ವೈಟ್ ಮಾಡಲಿಲ್ಲ, ಕೆಲವ್ರು ಬಂದಿದ್ದರು ಅಷ್ಟೇ. ಯಾಕೆ ಅಂದರೆ ಇದು ಏನು ಸಿಂಪಲ್ ಅಂತೆ. ಮುಹೂರ್ತ ಮಾತ್ರ ಇರೋದ್ರಿಂದ ಸಿಂಪಲ್ಲಾಗಿ ಇಟ್ಕೊಂಡಿದ್ದಾರೆ. ಆರಕ್ಷತೆ ಏನು ರಿಸೆಪ್ಷನ್ ಮಾಡ್ತಾರಲ್ಲ, ಅದು ತುಂಬ ಗ್ರ್ಯಾಂಡಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಇದೇ ತುಂಬಾ ಗ್ರ್ಯಾಂಡ್ ಅಂತ ಅನ್ನಿಸ್ತು. ಸೊ ಅದೆಲ್ಲ ಆದಮೇಲೆ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮದುವೆಯಿಂದ ಮನೆಗೆ ಬಂದಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ನನ್ನ ಮಗಳು ಮಲಗಿದ್ಲು. ಸೊ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲಗಿ ಎದ್ದರೆ ಜೋರು ಮಳೆ ಬರ್ತದೆ. ವೀಡಿಯೋಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ತುಂಬ ಹೊತ್ತು ಜೋರಾಗೇ ಬರ್ತಾ ಇತ್ತು. ಅದಾದಮೇಲೆ 2 ದಿನ ಗ್ಯಾಪ್ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ಇವತ್ತು ರಿಸೆಪ್ಷನ್ ದಿನ. ಸೊ ಮದುವೆ ಜೊತೆಯಲ್ಲೇ ಈ ವಿಡಿಯೋನು, ರಿಸೆಪ್ಷನ್ ವಿಡಿಯೋನು ಒಟ್ಟಿಗೆ ಹಾಕ್ಬಿಡೋಣ ಅಂತ ಹೇಳಿ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಇದು ರಿಸೆಪ್ಷನ್ ದಿನ. ಬೆಳಗ್ಗೆ ಎದ್ದು ನಾನು ಒಂದು ಮಾವಿನಕಾಯಿ ಸಿಕ್ಕಿತ್ತು, ಏನು ಕಾಯಿ ಮಾವಿನಕಾಯಿ. ಸೊ ಹಾಗಾಗಿ ಚಿತ್ರಾನ್ನ ಮಾಡೋಣ, ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡಿಕೊಂಡೆ. ಬೆಳಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಹೀರೆಕಾಯಿ ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಹೊತ್ತಿಗೆ ಮಾತ್ರ ಮಾಡೋಣ ಅಂತ ಅಂದ್ಕೊಂಡು ಮಾಡಿಕೊಂಡೆ. ಯಾಕೆಂದರೆ ನೈಟ್ ರಿಸೆಪ್ಷನ್ಗೆ ಹೋಗ್ಬೇಕಲ್ವಾ, ಸೊ ಹಾಗಾಗಿ. ಆಮೇಲೆ ಮಾವಿನಕಾಯಿ ಸಿಕ್ಕಿತ್ತು ಅಂತ ಹೇಳಿದ್ವಲ್ಲ, ತುಂಬಾ ಏನು ಒಬ್ಬರು ಮಾವಿನಕಾಯಿ ಬೆಳೆಯೋರು, ಅಂದರೆ ಅವರು ಮನೆಯಲ್ಲಿ ಮಾವಿನಕಾಯಿ ಬೆಳೀತಾರೆ, ತೋಟ ಇದೆ. ಸೊ ಹಾಗಾಗಿ ಜಾಸ್ತಿನೇ ಕೊಟ್ಟಿದ್ದರು. ಅದನ್ನು ಇನ್ನೇನು ಮಾಡೋದು, ಸುಮ್ಮನೆ ಇಟ್ಟರೆ ವೇಸ್ಟ್ ಆಗಿಬಿಡುತ್ತಲ್ಲ, ಡೈರೆಕ್ಟಾಗಂತೂ ತಿನ್ನೋಕ್ಕಾಗಲ್ಲ. ಸೊ ಮಕ್ಳಿಗಂತೂ ಕೊಡೋಕ್ಕಾಗಲ್ಲ, ನಾನು ತೊಗೊಳಕ್ಕಾಗಲ್ಲ ಜಾಸ್ತಿ. ಹಾಗಾಗಿ ಉಪ್ಪಿನಕಾಯಿ ಹಾಕೋಣ ಅಂತ ಐಡಿಯಾ ಮಾಡಿಬಿಟ್ಟು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ಕಟ್ ಮಾಡಿ ಇಟ್ಬಿಟ್ಟು ಉಪ್ಪು ಹಾಕಿಟ್ರೆ, ಸೊ ನಾಳೆ ಅಥವಾ ನಾಡಿದ್ರಲ್ಲಿ ಅದು ಖಾರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಉಪ್ಪು ಹಾಕಿಟ್ಬಿಡೋಣ ಇವತ್ತೇ, ಮದುವೆಗೆ ಹೋಗೋಕ್ಕಿಂತ ಮುಂಚೆ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಉಪ್ಪು ಹಾಕಿಟ್ಕೊಂಡ್ಬಿಟ್ಟೆ. 1 ತಿನ್ಬೋದು, 2 ತಿನ್ಬೋದು, ಅಷ್ಟೊಂದೆಲ್ಲ ರಾ ಆಗಿ ತಿನ್ನೋಕ್ಕಾಗಲ್ಲ. ಇನ್ನು ನೈಟು ಎಲ್ಲರೂ ಸೇರಿಕೊಂಡು ರಿಸೆಪ್ಷನ್ಗೆ ಹೋದ್ವಿ. ಸೊ ಅಲ್ಲಿ ಎಂಟ್ರೆನ್ಸಲ್ಲೇ ರಾಜೇಶ್ ಕೃಷ್ಣನ್ ಅವರ ಒಂದು ಏನು ಸಾಂಗ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು.
ನೋಡಿ ತುಂಬ ಖುಷಿ ಆಯಿತು. ಲೈವ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತಾನೇ ಇರಲಿಲ್ಲ. ನಾವು ಹಾಡು ಕೇಳುವಾಗ ಹೇಗಿದೆ ವಾಯ್ಸು ಸೇಮ್ ಟು ಸೇಮ್ ಹಾಗೇ ಇತ್ತು. ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ. ಇನ್ನು ರಿಸೆಪ್ಷನ್ ಅಂತೂ ಕೇಳಲೇಬೇಡಿ. ಪ್ಯಾಲೇಸ್ ಗ್ರೌಂಡಲ್ಲಿತ್ತು. ತುಂಬ ಅಂದರೆ ತುಂಬ ತುಂಬ ತುಂಬಾನೇ ಗ್ರ್ಯಾಂಡಾಗಿತ್ತು. ಇನ್ನು ಸೆಲೆಬ್ರಿಟಿಗಳಿಗೆ ಸಪ್ರೇಟಾಗಿ ಇನ್ನು ಸ್ಟೇಜ್ ಮೇಲೆ ಹೋಗೋದಕ್ಕೆ ದಾರಿ ಮಾಡಿದ್ರು. ಅವ್ರಿಗೆಲ್ಲ ಏನು ಬೌನ್ಸರ್ಸ್ ಎಲ್ಲ ಇಟ್ಟಿದ್ರು. ನಮಗೆ ಜನಸಾಮಾನ್ಯರಿಗೆ ಸಪ್ರೇಟಾಗಿ ಇತ್ತು. ಸೊ ಹಾಗಾಗಿ ಯಾವ ಸೆಲೆಬ್ರಿಟಿನೂ ನಾವು ಅಷ್ಟು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ಯಾರನ್ನೂ ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ದೂರದಿಂದನೇ ನೋಡಿ ಖುಷಿ ಪಡ್ತೀನಿ. ಬಟ್ ರಾಜೇಶ್ ಕೃಷ್ಣನ್ ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇತ್ತಲ್ವಾ, ಸೊ ಅದನ್ನು ತುಂಬ ಜನ ನಿಂತು ನೋಡ್ತಾ ಇದ್ರು. ನಾವು ಒಂದು 5-10 ನಿಮಿಷ ನಿಂತ್ಕೊಂಡು ನೋಡಿದ್ವಿ. ಅದಾದಮೇಲೆ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ಊಟನೂ ತುಂಬಾ ಚೆನ್ನಾಗಿತ್ತು. ತುಂಬ ವೆರೈಟೀಸ್ ಇತ್ತು. ನಾನ್ ವೆಜ್ ಊಟ ತುಂಬಾನೇ ವೆರೈಟೀಸ್ ಇತ್ತು. ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಅಷ್ಟು ದೊಡ್ಡ ಮದುವೆಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾಗಿ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ನನ್ನ ಮಗಳು ಎಷ್ಟೊತ್ತಾದರೂ ಮಲಗಲ್ಲ. ಸೊ ಇತ್ತೀಚೆಗೆ ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. 1 ಗಂಟೆ 2 ಗಂಟೆ ಮಾಡ್ತಾಳೆ. ಸೊ ಇದು ನೆಕ್ಸ್ಟ್ ಡೇ. ಇವತ್ತಂತೂ ಫುಲ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋದು. ಸೊ ನನ್ನ ಮಗಳು ಮಲಗಿದ್ದಾಳೆ. ಸೊ ಮಲಗಿದಾಗಲೇ ಸ್ವಲ್ಪ ಎಲ್ಲ ನೀಟಾಗಿ ಮಾಡ್ಕೊಬೇಕು. ನನಗೆ ಅವಾಗಲೇ ಟೈಮ್ ಸಿಗೋದು. ಅವಳು ಎದ್ದಿದ್ದಾಗ ಜೊತೆನೇ ಅಡುಗೆ ಮಾಡ್ಕೊಳ್ಳೋದು, ಜೊತೆಗೇ ಏನು ಬಟ್ಟೆ ಒಣಗಾಕೋದು, ಬಟ್ಟೆ ಮಡ್ಚಿಡೋದು, ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಮಾಡ್ಕೊತೀನಿ. ಬಟ್ ಕ್ಲೀನಿಂಗ್ ಅಂತ ಬಂದಾಗ ಅವಳು ಎದ್ದಿದ್ದಾಗ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವಳು ಮಲಗಿದಾಗಲೇ ಮಾಡ್ಕೊಂಬಿಡೋಣ ಪಟ ಅಂತ ಹೇಳಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ. ಈ ಮನೆ ಕೆಲಸಗಳಂತೂ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಮಾಡಿಬಿಟ್ಟು ಆಗೋಯ್ತು ಅಂತಲೂ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಕ್ರಿಯೇಟ್ ಆಗ್ತಾನೇ ಇರುತ್ತೆ. ಏನು ಅಕ್ಷಯ ಪಾತ್ರೆ ಥರ ಪಾತ್ರೆ ತೊಳೆಯೋದು, ಕ್ಲೀನ್ ಮಾಡೋದು, ಗುಡಿಸೋದು, ಒರೆಸೋದು ಎಲ್ಲ ಡೈಲಿ ಇದ್ದಿದ್ದೇ. ಅದೇನೋ ಇವತ್ತು ಕ್ಲೀನ್ ಮಾಡಿದ್ರೆ ನಾಳೆಗೆ ಮತ್ತೆ ಕ್ಲೀನ್ ಮಾಡ್ದಂಗೆ ಇರಲ್ಲ. ಸೊ ಮತ್ತೆ ಯಾವಾಗ ಕ್ಲೀನ್ ಮಾಡ್ತೀನಪ್ಪ ಅಂತಲೇ ಅನ್ನಿಸ್ತಾ ಇರುತ್ತೆ. ನಾರ್ಮಲ್ ಆಗಿ ಕ್ಲೀನ್ ಮಾಡೋದು ಎವ್ರಿ ಡೇ ಮಾಡ್ತಾನೆ ಇರ್ತೀವಿ. ಅದಂತೂ ಮುಗಿಯೋದ ಕತೆ ಗೊತ್ತಿರುತ್ತೆ. ಏನು ಪಾತ್ರೆ ತೊಳೆಯೋದು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಅಥವಾ ರಾತ್ರಿ ಎಲ್ಲ ಮಲಗೋಕ್ಕಿಂತ ಮುಂಚೆ ಮಾಮೂಲಿ ಅಡುಗೆ ಮನೆ ಕ್ಲೀನ್ ಮಾಡೋದು ಇದ್ದಿದ್ದೆ. ಬಟ್ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಎಷ್ಟು ಚೆನ್ನಾಗಿದೆಯಪ್ಪ ಅಂತ. ಹಾಗೆ ಒಂದಿನ ಕಳೆದಿದ ತಕ್ಷಣ ಮತ್ತೆ ಅದೇ ಸ್ಥಿತಿಗೆ ಬಂದಿರುತ್ತೆ. ಅದು ಇನ್ನೊಂಥರ ಬೇಜಾರು, ಇನ್ಯಾವಾಗಪ್ಪ ಕ್ಲೀನ್ ಮಾಡೋದು ಅಂತ. ಸೊ ನಾನು ತುಂಬ ದಿನದಿಂದ ಮಾಡೋಕ್ಕಾಗೇ ಇರಲಿಲ್ಲ ಡೀಪ್ ಕ್ಲೀನಿಂಗ್ನ. ಮಾಮೂಲಿ ಏನು ಡೈಲಿ ಏನು ಕೆಲಸ ಮಾಡ್ತೀನಿ, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಒರೆಸೋದು, ಗುಡಿಸೋದು, ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನೂ ನನ್ನ ಮಗಳದೇ ಜಾಸ್ತಿ. ಅವಳನ್ನ ಸ್ನಾನ ಮಾಡಿಸ್ಬೇಕು, ಅವಳಿಗೆ ತಿನ್ನಿಸ್ಬೇಕು, 3 ಟೈಮ್ಸ್ ತಿನ್ನಿಸ್ಬೇಕು, ಅದ್ರ ಮಧ್ಯದಲ್ಲಿ ಏನಾದರೂ ತಿನ್ನಿಸ್ಬೇಕು, ಅವಳ ಜೊತೆ ಆಟ ಆಡಬೇಕು, ಅವಳು ಹೊತ್ತಾಗ ಅವಳನ್ನ ಸಮಾಧಾನ ಮಾಡಬೇಕು. ಹಾಗೆ ಅವಳ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿರೋದ್ರಿಂದ ಈಗ ಬೆಳೀತಾ ಜಾಸ್ತಿ ಕೇಳ್ತಾಳೆ ಅದನ್ನು. ಸೊ ಹಾಗಾಗಿ ಅವಳ ಜೊತೆನೇ ಜಾಸ್ತಿ ಟೈಮ್ ಕೊಡೋದ್ರಿಂದ ನಂಗೆ ಈ ಕಡೆ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ. ಹಾಗಾಗಿ ಅವಳು ಮಲಗಿದ್ದಾಗಲೇ ಈ ಥರದ್ದೆಲ್ಲ ಕೆಲಸಗಳು ಮಾಡ್ಕೊಬೇಕು. ಅವಳು ಮಲಗಿದ್ದಾಗಲೇ ನಂದು ಅಂತ ಟೈಮ್ ಸಿಗೋದು ನನಗೆ. ಒಂದೊಂದು ಸಲ ಬೇಗ ಎದ್ಬಿಡ್ತಾಳೆ. ನನ್ನ ಅರ್ಧಂಬರ್ಧ ಆಗಿಬಿಟ್ಟಿರುತ್ತೆ ನನ್ನ ಕೆಲಸ. ಸೊ ಒಂದೊಂದು ಸಲ ಅವಳಿಗೆ ಫ್ರೆಶ್ ಆಗಿದ್ದರೆ, ಪೂರ್ತಿ ನಿದ್ರೆ ಆಗಿ ಫ್ರೆಶ್ ಆಗಿದ್ದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಒಂದೊಂದು ಸಲ ಅರ್ಧಂಬರ್ಧ ನಿದ್ದೆಯಲ್ಲಿ ಎದ್ಬಿಡ್ತಾಳಲ್ಲ, ಫುಲ್ಲು ಕ್ರ್ಯಾಂಕಿ ಥರ ಆಡ್ತಾಳೆ. ಹಾಗಾಗಿ ನನ್ನ ಕೆಲಸ ಆಗಲಿ, ನನ್ನ ರೊಟೀನ್ ಆಗಲಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಒಂದೊಂದು ದಿನ ಫುಲ್ ಆರಾಮಾಗಿ ಅವಳು ಆಟ ಆಡ್ಕೊಂಡಿರ್ತಾಳೆ. ನಾನು ಕೂಡ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಒಂದೊಂದು ದಿನ ಫುಲ್ ತಲೆಕೆಟ್ಟೋದಂಗೆ ಆಗುತ್ತೆ.
ಇದೊಂದು ಹೊಸ ಮಡಿಕೆ, ಮಣ್ಣಿನ ಮಡಿಕೆ ತೊಗೊಂಡೆ. ಪೇಂಟ್ ಎಲ್ಲ ಮಾಡಿದ್ರಲ್ಲ ಡಿಸೈನ್ ಆಗಿ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ಅವ್ರ ಹತ್ರ ಎಲ್ಲ ಹೇಗೆ ಏನು ಅಂತ ವಿಚಾರಿಸ್ಕೊಂಡು ಬಂದಾಗ 24 ಅವರ್ಸ್ ಏನು ವಾಟರ್ ಹಾಕಿ ಹಾಗೆ ಇಡಿ. 24 ಅವರ್ಸ್ ಆದಮೇಲೆ ಹಾಕಿರೋ ನೀರನ್ನ ಚೆಲ್ಬಿಟ್ಟು ಹಾಗೆ ಬಟ್ಟೆಯಿಂದ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಕುಡಿಯೋ ನೀರನ್ನ ಹಾಕಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗೆ ನಾನು 24 ಅವರ್ಸ್ ಏನು ನೀರು ಹಾಕಿಟ್ಟಿದ್ದೀನಿ. ಬಟ್ ಈ ಟ್ಯಾಪ್ ಹಾಕ್ಸಿದೇವಲ್ಲ ಟ್ಯಾಪಿಂದ ನೀರು ಲೀಕ್ ಆಗ್ತಾ ಇದೆ. ಸೊ ಹಾಗಾಗಿ ವಾಪಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಗೆ ಕೆಲಸ ಮಾಡಿಕೊಂಡು ಕೆಲಸ ಇನ್ನೇನು ಮುಗಿತಾ ಬಂತು ಅನ್ನೋಷ್ಟರೊಳಗೆ ನನ್ನ ಮಗಳು ಕೂಡ ಎದ್ಬಿಟ್ಲು. ಅಷ್ಟೇ ಕತೆ. ಇನ್ನು ಕೆಲಸ ಮಾಡ್ದಂಗೆ ಇನ್ನು ಕೆಲಸ ಮಾಡಕ್ಕೆ ಬಿಡಲ್ಲ. ಸೊ ಅವಳ ಜೊತೆನೇ ಆಟ ಆಡ್ಕೊಂಡು ಇರಬೇಕಷ್ಟೆ. ಇವಳನ್ನ ಹೀಗೆ ಆಟ ಆಡಿಸ್ಕೊಂಡು ಕೂತಿರ್ಬೇಕಾದ್ರೆ ತಲೆಗೆ ಹಾಕೋ ಕ್ಯಾಪ್ ತೊಗೊಂಡು ಆಟ ಆಡ್ತಾ ಇದ್ಲು. ಸೊ ನಾನು ನನ್ನ ಪಾಡಿಗೆ ಅವಳನ್ನ ಆಟ ಆಡಕ್ಕೆ ಬಿಟ್ಬಿಟ್ಟು ಆರಾಮಾಗಿ ನಾನು ರೆಸ್ಟ್ ಮಾಡ್ತಾ ಇದ್ದೆ. ಸೊ ಆ ಕ್ಯಾಪ್ನ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ತಲೆ ಮೇಲೆ ಹಾಕ್ತಾ ಇದ್ದಾಳೋ, ತಲೆ ಹಿಂದೆ ಹಾಕ್ತಾ ಇದ್ದಾಳೋ, ಒಂದು 150 ಸಲ ಹಾಕಿದ್ಲು ಸೇಮ್ ಥಿಂಗ್. ಏನು ಅದನ್ನು ತೊಗೊತಾಳೆ, ಆ ಬೆನ್ನ ಹಿಂದೆ ಏನು ನೆಕ್ ಹತ್ರ ಇಟ್ಬಿಟ್ಟು ಬೀಳಿಸ್ತಾಳೆ. ಅದೇನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವಳು ಆಟ ಆಡ್ತಾ ಇದ್ದಾಳೋ ಅಥವಾ ತಲೆಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೋ ಗೊತ್ತಿಲ್ಲ. ಸೊ ತುಂಬ ಸಲ ಮಾಡಿದ್ಲು ಅದನ್ನು. ಅದಕ್ಕೆ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ ನೋಡ್ತಾ ನೋಡ್ತಾ. ಮತ್ತೆ ಇವತ್ತು ಕೂಡ ಮಳೆ ಬಂತು. ಸಿಕ್ಕಾಪಟ್ಟೆ ಜೋರಾಗೇ ಬಂತು. ಸೊ ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಹಾಗೆ ಸಂಜೆ ನನ್ನ ಹಸ್ಬೆಂಡ್ ಬಂದಮೇಲೆ ನನ್ನ ಮಗಳನ್ನ ಸ್ವಲ್ಪ ವಾಕ್ ಕರ್ಕೊಂಡು ಹೋದೆ ಆಚೆಗಡೆ. ಆ್ಯಕ್ಚುಲಿ ಈ ಥರ ಸ್ವಲ್ಪ ಬೆಳಕಿರುವಾಗಲೇ ಒಂದು 5 o'clockಗೆಲ್ಲ ನಾನು ನನ್ನ ಮಗಳು ಹೋಗ್ತೀವಿ. ಬಟ್ ಇವತ್ತು ಹೋಗೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರಿಂದ ಅವ್ರ ಜೊತೆಗೆ ನಾವು ವಾಕಿಂಗ್ ಹೋದ್ವಿ. ಸೊ ಇಲ್ಲಿಗೆ ಹೀಗೆ ನಮ್ಮ ದಿನಾನ ಮುಗಿಸಿದ್ವಿ. ಇದಾಗಿತ್ತು. ಒಂದು 2-3 ದಿನದ ಒಟ್ಟಿಗೆ ಹಾಕಿದ್ದೀನಿ ವ್ಲಾಗ್ನ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.